ದ ರಾಯಲ್ ಎಲಿಫೆಂಟ್ಸ್ ಆಫ್ ಸಕ್ರೆಬೈಲ್. ಈ ಆನೆಗಳನ್ನ ನೋಡೋಣ ಅಂತ ಹೇಳಿ ಇವತ್ತು ನಾನ್ ಬಂದಿರೋದು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್. ಎದುರುಗಡೆ ಇರೋ ಕ್ಯಾಂಪ್ ಇಂದ ಹೀಗೆ ಒಂದೊಂದಾಗಿ ಆನೆಗಳನ್ನ ಸ್ನಾನ ಮಾಡಿಸ್ಲಿಕ್ಕೆ ತುಂಗಾ ನದಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನದಿ ಕರ್ಕೊಂಡ್ ಬಂದ್ಮೇಲೆ ಆನೆಗೆ ಸ್ವಲ್ಪ ಹೊತ್ತು ನೀರ್ ಕುಡಿಯಕ್ ಬಿಟ್ಟು ನಂತರ ಅದನ್ನ ಮಲಗಿಸಿ ಸ್ನಾನ ಮಾಡಿಸ್ತಾರೆ. ಸರಿ, ನಾನು ನದಿಗೆ ಇಳಿದ್ಬಿಟ್ಟು ಆನೆನ ಸ್ನಾನ ಮಾಡ್ಸೋಣ ಅಂದ್ರೆ ನೀರಿಗೆ ಇಳಿಯಕ್ಕೂ ಟಿಕೆಟ್ ಅಂತೆ, ಆನೆ ಮುಟ್ಟಕ್ಕೂ ಟಿಕೆಟ್ ಅಂತೆ. ಸರಿ, ಇದನ್ನಂತೂ ಮಾಡಕ್ಕಾಗ್ಲಿಲ್ಲ. ಬೋಟ್ ರೈಡ್ಗಾರು ಹೋಗೋಣ ಅಂತ ಹೇಳ್ಬಿಟ್ಟು ಬೋಟ್ ರೈಡ್ ಹೊರಟ್ವಿ. ಬೋಟ್ ರೈಡ್ ಅಲ್ಲಿ ತುಂಬಾ ಏನ್ ದೂರ ಕರ್ಕೊಂಡು ಹೋಗಲ್ಲ, ಸ್ವಲ್ಪ ದೂರಕ್ಕೆ ಹೋಗಿ ರಿವರ್ಸ್ ಮಾಡಂಗೆ ವಾಪಸ್ ಬರ್ತಾರೆ. ಆನೆಗಳ ಸ್ನಾನ ಆದ್ಮೇಲೆ ಅದರದೇ ಆದಂತ ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ಕರ್ಕೊಂಡ್ ಬಂದು ನಿಲ್ಲಿಸ್ತಾರೆ. ಪ್ರತಿಯೊಂದು ಸ್ಟ್ಯಾಂಡ್ ನ ಮುಂದೆ ಆ ಆನೆ ಡೀಟೇಲ್ಸ್ ಇರುವಂತ ಒಂದು ಪ್ಲೆಕಾರ್ಡ್ ಮಾಡಿಟ್ಟಿದ್ದಾರೆ. ಆ ಪ್ಲೆಕಾರ್ಡ್ ಗಳಲ್ಲಿ ನನಗ್ ಕಾಣಿಸ್ತಿದ್ದ ಪ್ಲೆಕಾರ್ಡು ನೇತ್ರಾವತಿದು. ಆ ಆನೆ ಸ್ಪೆಷಾಲಿಟಿ ಏನಂದ್ರೆ ಅದರ ಹಣೆ ಮೇಲೆ ಸಂಸ್ಕೃತದ ಓಂ ಅಕ್ಷರ ನ್ಯಾಚುರಲ್ ಆಗಿ ಮಾಡುತ್ತೆ. ಈ ನೇತ್ರಾವತಿ ಮಾವುತನ ಹತ್ರ ಮಾತಾಡ್ತಾ ಇವುಗಳ ದಿನಚರಿ ತಿಳ್ಕೊಂಡೆ. ಇಲ್ಲಿ ಸ್ನಾನ ಆದ ನಂತರ ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗಿ ಇವುಗಳಿಗೆ ಕಬ್ಬು, ಬೆಲ್ಲ ಮತ್ತೆ ಈ ಆನೆಗಳು ಏನೇನ್ ತಿಂತಾವೋ ಎಲ್ಲ ಹಾಕ್ತಾರಂತೆ. ಬಟ್ ಅವುಗಳ ಲೆಕ್ಕಕ್ಕೆ ಇದು ಸ್ನಾಕ್ಸ್ ಮಾತ್ರ. ಹಾಗಾಗಿ ಮಧ್ಯಾಹ್ನದ ಮೇಲೆ ಅವುಗಳನ್ನ ಕಾಡಿಗೆ ಬಿಟ್ಬಿಡ್ತಾರೆ. ಇವುಗಳು ಹೆಚ್ಚು ಕಮ್ಮಿ 10 ಕಿಲೋಮೀಟರ್ 15 ಕಿಲೋಮೀಟರ್ ಊಟ ಮಾಡ್ಕೊಂತ ಹೋಗಿರ್ತಾವಂತೆ. ನೆಕ್ಸ್ಟ್ ದಿವಸ ಎದ್ದು ಮಾವುತರು ಅವರವರ ಆನೆಗಳನ್ನ ಹುಡ್ಕೊಂಡು ಅಷ್ಟೇ ಕಿಲೋಮೀಟರ್ ನಡ್ಕೊಂಡು ಹೋಗಿ ಈ ಆನೆಗಳನ್ನ ಕರ್ಕೊಂಡು ವಾಪಸ್ ಕ್ಯಾಂಪಿಗೆ ಬರಬೇಕು. ಮತ್ತೊಂದು ವಿಶೇಷ ಏನಂದ್ರೆ ಈ ಆನೆಗಳು ತಿನ್ನಕ್ ಹೋದಾಗ ಯಾವ್ದಾದ್ರು ಕಾಡಾನೆ ಜೊತೆಗೆ ಮಿಂಗಲ್ ಆಗಿದ್ರೆ ಮಾವುತರು 15 ದಿವಸ ಗಟ್ಲೆ ಅದನ್ನ ವಾಪಸ್ ಕರ್ಕೊಂಡ್ ಬರಲ್ಲ. ಆದ್ರೆ 15 ದಿವಸ ಆದ್ಮೇಲೂನು ಆ ಕಾಡಾನೆ ಈ ಕ್ಯಾಂಪ್ ಆನೆನ ಬಿಟ್ಟು ಹೋಗಿಲ್ಲ ಅಂದ್ರೆ ಇಂಟರ್ವ್ಯೂನಾಗಿ ಸಪರೇಟ್ ಮಾಡಿ ಕ್ಯಾಂಪ್ಗೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಇದಷ್ಟು ವಿಷಯ ತಿಳಿಸ್ಕೊಟ್ಟಂತ ಮಾವುತರಿಗೆ ಥ್ಯಾಂಕ್ ಯು. ತುಂಬಾ ಖುಷಿಯಾದ ವಿಷಯ ಏನಂದ್ರೆ ಸಕ್ರೆಬೈಲಲ್ಲಿ ಎಲಿಫೆಂಟ್ ರೈಡ್ಸ್ ನ ಬ್ಯಾನ್ ಮಾಡಿದ್ದಾರೆ. ಈ ಆನೆಗಳನ್ನ ನೋಡೋದೇ ಒಂದ್ ಚಂದ. ಒಂದ್ ಕಡೆ ಗಾಂಭೀರ್ಯತೆ ಆದ್ರೆ ಇನ್ನೊಂದ್ ಕಡೆ ಆ ನಾಟಿನೆಸ್, ಇದೆಲ್ಲ ನೋಡಿ ಇಲ್ಲಿಂದ ಹೋಗೋಕ್ ಮನ್ಸೇ ಇರ್ಲಿಲ್ಲ. ಆದ್ರೆ ನಮ್ಮ ಪಯಣ ನೆಕ್ಸ್ಟ್ ಕವಿ ಮನೆ ಕಡೆಗಿತ್ತು, ಹಾಗಾಗಿ ನಾವು ಹೊರಡ್ಲೇಬೇಕಾಯ್ತು. ಇದನ್ನ ಹೇಳ್ತಾ ಇವತ್ತಿನ ಸಕ್ರೆಬೈಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.